ರಾಘವೇಂದ್ರ ಸ್ವಾಮಿಗೆ ಮುಡಿಪು ಮತ್ತೆ ಹರಕೆ ಕಟ್ಟಿರ್ತೀರಾ, ಬಟ್ ಸ್ಟಿಲ್ ಯಾವುದೇ ಫಲ ಸಿಗ್ತಾ ಇಲ್ಲ ನಮಗೆ ಅಂತ ಅಂತೀರಾ ನೀವು. ಹೌದಾ? ಇನ್ನೂ ಜಾಸ್ತಿ ಕಷ್ಟ ತಂದ್ಕೊಂಡಿರ್ತೀರ. ಯಾಕಂದ್ರೆ ಈ ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಾ. ಸೊ ಈ ತಪ್ಪನ್ನ ಮಾಡೋದನ್ನ ಬಿಡಿ, ನೀವು ನಿಮ್ಮ ಹರಕೆ ಫಲಿಸುತ್ತೆ. ಸೊ ಏನು, ಹೇಗೆ ಮಾಡೋದು, ಯಾವ ತಪ್ಪು ಅದು ಹೇಗೆ ಸರಿ ಮಾಡ್ಕೊಳ್ಳೋದು ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಸೊ ಎಲ್ಲರೂ ಓಂ ರಾಘವೇಂದ್ರಾಯ ನಮಃ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ, ಓಕೆನಾ? ಓಕೆ, ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಸ್ತೋತ್ರದಿಂದ ಸ್ಟಾರ್ಟ್ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಈ ಒಂದು ಸ್ತೋತ್ರದಲ್ಲಿ ತುಂಬ ಒಂದು ಪವರ್ ಇದೆ. ಸೊ ನಿಮ್ಗೆ ಯಾವುದೇ ಒಂದು ಕಷ್ಟದಲ್ಲಿದ್ದಾಗ ಈ ಸ್ತೋತ್ರನ ಹೇಳ್ಕೊಳ್ಳಿ, ಅಥವಾ ಒಂದು 3 ಸತಿ ಬರೀರಿ, ಒಳ್ಳೇದಾಗುತ್ತೆ ಎಲ್ರಿಗೂ, ಆಯ್ತಾ? ಸೊ ರಾಯರು ನಮಗೆಲ್ಲ ಗೊತ್ತಿರೋ ಹಾಗೆ ಸನ್ಯಾಸಿಗಳು ಅಲ್ವಾ? ಸನ್ಯಾಸತ್ವನ ಅವರು ತಗೊಂಡಿದ್ದಾರೆ, ದೀಕ್ಷೆ ತಗೊಂಡಿದ್ದಾರೆ. ಕಾಮ, ಕ್ರೋಧ, ಮದ, ಮತ್ಸರ ಇದೆಲ್ಲವನ್ನು ಬಿಟ್ಟು ಅವರು ಸನ್ಯಾಸತ್ವನ ತಗೊಂಡು ಸನ್ಯಾಸಿ ಆಗಿದ್ದಾರೆ. ಹೌದಾ? ಕೆಲವೊಬ್ರು ಏನ್ ಮಾಡ್ತೀರಾ, ಕಾಯಿ ಕಟ್ಟೋದು ದೇವರಿಗೆ, ರಾಯರಿಗೆ, ಅಥವಾ ಕಡಲೆಕಾಳು ಈ ತರ ಕಾಳುಗಳ ಹಾರ ಮಾಡಿ ಹಾಕೋದು. ಸೊ ಈ ತರ ಎಲ್ಲ ಮಾಡ್ತೀರಾ. ಆದ್ರೆ ಇದು ಯಾವುದು ರಾಯರಿಗೆ ಅಲ್ಲ, ಯಾಕಂದ್ರೆ ಅವರು ಸನ್ಯಾಸಿಗಳು, ಓಕೆನಾ? ಸೊ ಈ ತರ ನೀವು ಮಾಡ್ತಾ ಇದ್ರೆ ಅದು ಅಷ್ಟೊಂದು ಫಲ ಕೊಡೋದಿಲ್ಲ, ಆಯ್ತಾ? ಸೊ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆ ರೀತಿ ಮಾಡಿ ನೋಡಿ, ಓಕೆನಾ? ಸೊ ಎಲ್ರಿಗೂ ಒಳ್ಳೇದು ಆಗುತ್ತೆ, ಆಯ್ತಾ? ಆಕ್ಚುಲಿ ರಾಯರ ಹೆಸರು ಹೇಳಿದ್ರೇ ಎಷ್ಟೊಂದು ಜನಗಳ ಲೈಫು ಉದ್ಧಾರ ಆಗ್ಬಿಟ್ಟಿದ್ದಾವೆ. ಹೌದಾ? ಕೇಳಿದಿರ ಅಲ್ವಾ? ತುಂಬಾ ಜನ ಹೇಳ್ತಾರೆ, ರಾಯರನ್ನು ನೆನೆಸ್ಕೊಂಡೆ, ರಾಯರಿಗೆ ಪ್ರಾರ್ಥನೆ ಮಾಡಿದೆ, ಜೀವನದಲ್ಲಿ ಈ ತರ ಚೇಂಜಸ್ ಆಯ್ತು ಅಂತ, ಅಲ್ವಾ? ನಿಮ್ಗೂ ಅನುಭವ ಆಗಿರ್ಬೋದು. ಲೈಫಲ್ಲಿ ಆಗೋದೇ ಇಲ್ಲ ಅನ್ನೋ ಕೆಲಸಗಳು ಕೂಡ ನಿಮಗೆ ಆಗಿರ್ಬೋದಲ್ವಾ? ಲೈಫಲ್ಲಿ ಒಂದಲ್ಲ ಒಂದಿನ ಈ ತರ ಆಗಿರುತ್ತೆ. ಸೊ ರಾಯರ ಭಕ್ತರಿಗೆ ಇದು ಕರೆಕ್ಟಾಗಿ ಅನುಭವ ಆಗಿರುತ್ತೆ, ಹೌದಾ ಇಲ್ವಾ? ಸೊ ಹೇಗೆ ಮಾಡೋದು ಹಾಗಿದ್ರೆ ಅಂದರೆ, ನಾವು ಕಾಯಿನ ಇಟ್ಕೊಂಡು ರಾಯರಿಗೆ ನಮಸ್ಕಾರ ಹಾಕಬೇಕಷ್ಟೆ. ಅದನ್ನ ಮುಡಿಪಾಗಿ ಕಾಯಿನ ಕಟ್ಟೋದು ಅಷ್ಟೊಂದು ಸರಿ ಇರೋದಿಲ್ಲ, ಆಯ್ತಾ? ಹೇಗೆ ಅಂದರೆ, ಕಾಯಿನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಬೇಕು. ನೀವು ನಿಮಗೆ ಏನು ಕೆಲಸಗಳು ಆಗೋದಿರುತ್ತಲ್ಲ, ಯಾವ ಕಷ್ಟ ಇರುತ್ತಲ್ಲ, ಆ ಕಷ್ಟ ಹೋಗ್ಲಿ ಅಂದ್ಬಿಟ್ಟು ನೀವು ಕೈಯಲ್ಲಿ ಕಾಯಿನ ಇಟ್ಕೊಂಡು ಸಂಕಲ್ಪ ಮಾಡಬೇಕು ದೇವರ ಮುಂದೆ, ರಾಯರ ಮುಂದೆ. ಈ ಸಂಕಲ್ಪಗಳು 3 ದಿನ ಮಾಡ್ಬೋದು, 5 ದಿನ ಮಾಡ್ಬೋದು, 11 ದಿನ ಕೂಡ ಮಾಡ್ಬೋದು, ಅಲ್ವಾ? ಇದೆಲ್ರಿಗೂ ಗೊತ್ತೇ ಇರುತ್ತಲ್ವಾ? ಅಂಡ್ ನೀವು ಈ ಸಂಕಲ್ಪ ಮಾಡ್ತಿದ್ದೀರಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 3 ದಿನ ಮಾಡ್ತೀರಾ ಅಂದ್ರೆ 3 ದಿನನೂ ಬೇರೆ ಬೇರೆ ತೆಂಗಿನಕಾಯಿನ ತಗೊಳ್ಳೋದು ಬೇಡ, ಆಯ್ತಾ? ಒಂದೇ ತೆಂಗಿನಕಾಯಿಯಲ್ಲಿ 3 ದಿನನೂ ಸಂಕಲ್ಪ ಮಾಡ್ಬೇಕು ನೀವು. ಆ ಒಂದೇ ತೆಂಗಿನಕಾಯಿಗೆ ನಿಮ್ಮ ಒಂದು ಸಂಕಲ್ಪ, ಎನರ್ಜಿನ ತುಂಬಿಸ್ಬೇಕು ನೀವು. ಸೊ ನೀವು ಯಾವಾಗ ಸಂಕಲ್ಪ ಮಾಡ್ತೀರಾ, ಇಂಥ ಒಂದು ಸಮಸ್ಯೆ ಇದೆ, ಇದನ್ನ ಪರಿಹರಿಸು ತಂದೆ ಅಂತ ಅಂದ್ಬಿಟ್ಟು ನಿಮ್ಮ ಹೆಸರು ಮತ್ತೆ ಗೋತ್ರ ಕೂಡ ಹೇಳ್ಕೊಂಡು ನೀವು ಸಂಕಲ್ಪನ ಮಾಡಿ, ಆಯ್ತಾ? ಅಂಡ್ ತುಂಬಾ ಜನ ಹೆಣ್ಮಕ್ಳು ಕೇಳ್ತೀರಾ, ನಾವು ಹೇಗೆ ಮಾಡ್ಬೋದು ಅಂದ್ಬಿಟ್ಟು, ಕೈಯಲ್ಲೇ ಇಟ್ಕೋಬೇಕಾ ಏನು ಅಂತ. ಹೆಣ್ಮಕ್ಳು ಸೀರೆ ಉಟ್ಕೊಂಡು, ಸೀರೆ ಸೆರಗಿನಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಆಯ್ತಾ? ಸಂಕಲ್ಪ ಆದ್ಮೇಲೆ ನೀವು ನಮಸ್ಕಾರ ಹಾಕ್ಬೇಕು 21 ಸಲ ಅಥವಾ 48 ಸಲ, ಈ ತರ, ಆಯ್ತಾ? ಸೊ ಈ ತರ ಮಾಡಿದವರು ತುಂಬಾ ಜನ ಹೇಳಿದ್ದಾರೆ, ಲೈಕ್ ಅವ್ರಿಗೆ ಏನು 3 ಡೇಸ್, ಈಗ 3 ಡೇಸ್ ಸಂಕಲ್ಪ ತಗೊಂಡು ಅಷ್ಟರೊಳಗೆ ಅವ್ರಿಗೆ ಒಂದು ಒಳ್ಳೇದಾಗಿದೆ, ದೇವರ ಅನುಗ್ರಹ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅಂಡ್ ಶುಭ ವಿಚಾರಗಳು ಕೂಡ ಬಂದಿದೆ ಅಂತ ಹೇಳಿದ್ದಾರೆ. ಅಂಡ್ ಇನ್ನು ಕೆಲವೊಬ್ಬರಿಗೆ ಕನಸಿಗೆ ಬಂದು ರಾಯರು ಅನುಗ್ರಹ ಮಾಡಿರೋದು ಇದಾವೆ. ಸೊ ಈ ತರ ನೀವು ತುಂಬಾ ಕೇಳಿರ್ತೀರ ಅಲ್ವಾ? ಸೊ ಕರೆಕ್ಟ್ ವಿಧಾನದಲ್ಲಿ ತುಂಬಾ ಶ್ರದ್ಧೆ ಭಕ್ತಿಯಿಂದ ಸಂಕಲ್ಪ ಮಾಡಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ರೆ, ರೈಟ್, ನೀವು ಅನ್ಕೊಂಡಿದ್ ಖಂಡಿತ ಆಗುತ್ತೆ. ಓಕೆ, ಈಗ ಸಂಕಲ್ಪ ಆಯ್ತು. ಆದ್ರೆ ಆ ತೆಂಗಿನಕಾಯಿನ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಯೋಚನೆ ಮಾಡ್ತೀರಾ ಅಲ್ವಾ? 5 ಡೇಸ್, 3 ಡೇಸ್, 11 ಡೇಸ್. ಸೊ ಈ ತರ ಸಂಕಲ್ಪ ಮಾಡಿದಾಗ ನೆಕ್ಸ್ಟ್ ಆ ತೆಂಗಿನಕಾಯಿನ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಆ ಕಾಯಿನ ಯಾವುದೇ ಹೋಮಕ್ಕಾಗ್ಲಿ ಅಥವಾ ಬೇರೆ ಇನ್ನೇನಕ್ಕಾಗ್ಲಿ ಹಾಕ್ಬಾರ್ದು, ಆಯ್ತಾ? ಸೊ ಆ ತೆಂಗಿನಕಾಯಿಯಲ್ಲಿ ನಿಮ್ಮ ಒಂದು ಸಂಕಲ್ಪ ಇರುತ್ತೆ, ಆಯ್ತಾ? ಆ ಎನರ್ಜಿ ಇರುತ್ತೆ, ಅದನ್ನ ಹೋಮಕ್ಕೆ ಹಾಕ್ಬಾರ್ದು, ಆಯ್ತಾ? ಅಂದ್ರೆ ಹೋಮಕ್ಕೆ ಹಾಕಿ ಸುಟ್ಟಾಕೋದು, ಈ ತರ ಯಾವುದಕ್ಕೂ ಹಾಕೋದಕ್ಕೂ ಹೋಗ್ಬೇಡಿ, ಆಯ್ತಾ? ಯಾಕಂದ್ರೆ ಆ ತೆಂಗಿನಕಾಯಿಯಲ್ಲಿ ನಮ್ಮ ಸಂಕಲ್ಪ ಇರೋದ್ರಿಂದ ಅದು ನಮಗೆ ಫಲ ಕೊಡುವಂಥದ್ದು ಅಲ್ವಾ? ಅದ್ರಲ್ಲಿ ಅಂತ ಎನರ್ಜಿ ಇರುತ್ತೆ. ಸೊ ಅದನ್ನ ಏನ್ ಮಾಡ್ಬೋದು ಅಂದ್ರೆ, ನೀವು ಅದನ್ನ ಹೊಡೆದು
ಅದರಲ್ಲಿ ಏನಾದರೂ ಒಂದು ಸಿಹಿಯನ್ನು ಮಾಡಿ ಆಯಿತಾ, ಸ್ವೀಟನ್ನು ಮಾಡಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಅದನ್ನು ನೀವು ಕೂಡ ಸ್ವೀಕರಿಸಬಹುದು. ಸೊ ಇದರಿಂದ ಸಂಪೂರ್ಣವಾಗಿ ನಿಮ್ಮ ಸಂಕಲ್ಪ ಸಂಪನ್ನ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆವಾಗ ನಾವು ಅಂದ್ಕೊಂಡಿದ್ದೆಲ್ಲ ಪ್ರಾಪ್ತಿ ಆಗೋ ಅಂಥದ್ದು ಜಾಸ್ತಿ ಇರುತ್ತೆ. ಓಕೆನಾ? ಇನ್ನು ಕೆಲವೊಬ್ರು ಕಡಲೆಕಾಳು ಕಡಲೆಬೇಳೆ ನೆನೆಸಿ ಅದನ್ನ ಅರ್ದು ಹಾಕೋದು ದೇವರಿಗೆ. ಸೊ ಈ ಥರ ತುಂಬ ಜನ ಏನೇನೋ ರೂಢಿಸ್ಕೊಂಡಿರ್ತೀರ ಅಲ್ವಾ. ಸೊ ಅದನ್ನ ಆ್ಯಕ್ಚುಲಿ ಆ ಥರದ್ದೆಲ್ಲ ಹಾಕಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ರಾಯರು ಸನ್ಯಾಸಿಗಳು, ಯಾವುದೇ ಒಂದು ಆಸೆ ಅತಿಯಾಸೆಗಳು ಇರೋದಿಲ್ಲ ಅವ್ರಿಗೆ. ಆಯಿತಾ? ಹಾಗಿದ್ರೆ ಅವ್ರಿಗೆ ಏನು ಪ್ರಿಯವಾದದ್ದು ಅಂತ ನೀವು ತಿಳ್ಕೊಬೇಕಂದ್ರೆ ರಾಯರಿಗೆ ತುಳಸಿ ಪ್ರಿಯವಾದದ್ದು. ಆಯಿತಾ? ತುಳಸಿ ಗೊತ್ತಿದೆಯಲ್ಲ, ಆ್ಯಂಡ್ ಹೂವು ಆ್ಯಂಡ್ ವಸ್ತ್ರ. ಸೊ ಇದಿಷ್ಟು ಕೂಡ ರಾಯರಿಗೆ ಪ್ರಿಯವಾದದ್ದು. ಸೊ ನಿಮ್ಮಿಂದ ಆದಷ್ಟು ಇದನ್ನ ರಾಯರಿಗೆ ಕೊಟ್ಟು ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ಆಯಿತಾ? ಆ್ಯಂಡ್ ವಸ್ತ್ರನ ಕೂಡ ನೀವು ರಾಯರಿಗೆ ಉಡಿಸ್ಬೋದು, ರೈಟ್, ಕೊಡ್ಬೋದು. ಕೊಟ್ಟು ನೀವೊಂದು ಹರಕೆಗಳನ್ನ ಕೂಡ ಮಾಡ್ಕೋಬೋದು, ಬೇಡ್ಕೋಬೋದು. ಸೊ ಆವಾಗಲೂ ಕೂಡ ನಾವು ಅಂದ್ಕೊಂಡಿದ್ದು ಆಗಲಿ ಅಂತ ದೇವರು ಆಶೀರ್ವಾದ ಕೂಡ ಮಾಡ್ತಾರೆ. ಆಯಿತಾ? ಇನ್ನೊಂದು, ಮುಡುಪು ಕಟ್ಟುವಾಗ ಇನ್ನೂ ತುಂಬ ಜನಕ್ಕೆ ಇನ್ನೊಂದು ಕನ್ಫ್ಯೂಷನ್ ಅಂದರೆ ಎಷ್ಟು ಗಂಟೆ ಹಾಕಬೇಕು, 3 ಗಂಟೆ 5 ಗಂಟೆ ಈ ಥರನೂ ಇರುತ್ತೆ ಅಲ್ವಾ. ಯಾಕಂದರೆ ತುಂಬ ಜನ ಅದೇ ರೀತಿ ರೂಢಿ ಮಾಡ್ಕೊಂಡು ಬಂದಿರ್ತೀರ, ಹಾಕೋರು ಹಾಕಿಟ್ಟಿರ್ತೀರ 3 ಗಂಟೆ 5 ಗಂಟೆ ಈ ಥರ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಹರಕೆ ಇರುತ್ತೆ, ಮಗ ಪಾಸ್ ಆಗಲಿ ಅಥವಾ ನಮ್ಮ ಅಪ್ಪನ ಅಥವಾ ಅಮ್ಮನ ಹೆಲ್ತ್ ಚೆನ್ನಾಗಾಗಲಿ. ಸೊ ಈ ಥರ ಹರಕೆ ಇರುತ್ತಲ್ಲ ನಿಮ್ಮದು. ಅವಾಗ ಏನು ಮಾಡಬೇಕಂದ್ರೆ ನೀವೊಂದು ಅರಿಶಿನ ಬಟ್ಟೆ ತಗೊಳ್ಳಿ, ಅದಕ್ಕೆ 11 ರೂಪಾಯಿ 21 ರೂಪಾಯಿ ಅಥವಾ 108 ರೂಪಾಯಿ. ಸೊ ಈ ಥರ ಯಾವುದಾದ್ರೂ ಒಂದು ಅಮೌಂಟ್ನ ಇಡಬೇಕು. 3 ಅಲ್ಲ, ಯಾವುದಾದ್ರೂ ಒಂದನ್ನು ಇಡಬೇಕು ನೀವು ಮುಡುಪು ಕಟ್ಟೋದಾದರೆ. ಓಕೆ? ಆ್ಯಂಡ್ ಅದಕ್ಕೆ ಜಸ್ಟ್ ಒಂದೇ ಒಂದು ಗಂಟೆ ಹಾಕಬೇಕಷ್ಟೆ. ಆ ಹಳದಿ ಬಟ್ಟೆನಲ್ಲಿ ಆ ಹಣನ ಇಟ್ಟು ಒಂದೇ ಗಂಟೆ ಮಾತ್ರ ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಅದನ್ನ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಆ್ಯಂಡ್ ದೇವ್ರನ್ನ ಬೇಡ್ಕೊಳ್ಳಿ. ಸೊ ನಿಮ್ಮ ಹರಕೆ ಫಲಿಸುತ್ತೆ. ಅರ್ಥ ಆಗ್ತಿದೆಯಾ? ಒಂದೇ ಗಂಟು ಸಾಕು. ಸೊ ಇಷ್ಟನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಬೋದು. ದೇವರ ಧ್ಯಾನ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡಿ ದೇವರಿಗೂ ಕೂಡ ಇಷ್ಟ ಆಗುತ್ತೆ. ಆಯಿತಾ? ಆ್ಯಂಡ್ ಇನ್ನೊಂದು ಹೇಳಬೇಕು, ಕೆಲವೊಬ್ರು ಏನು ಮಾಡ್ತೀರಾ, ಹರಕೆ ಕಟ್ಕೊಬಿಡ್ತೀರಾ, ಮರ್ತೋಗ್ಬಿಡ್ತೀರಾ ಅಲ್ವಾ ಹರಕೆನ ತೀರ್ಸೋದು. ಆದರೆ ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ ದೇವರ ಹರಕೆನ ತೀರ್ಸೋದಿಲ್ಲ, ಅದು ಎಷ್ಟೇ ಜನ್ಮ ಆದರೂ ಸರಿ, ಆ ದೇವರು ನಿಮ್ಮಿಂದ ಆ ಹರಕೆನ ವಾಪಸ್ ಪಡ್ಕೋತಾರೆ. ಅಂದರೆ ಹರಕೆನ ಅಂದರೆ ಆ ಹರಕೆನ ನಿಮಗೆ ಒಳ್ಳೇದಾಗೋಗಿ ಮಾಡಿತ್ತು, ಅದು ನೀವು ತೀರ್ಸಿರೋದಿಲ್ವಲ್ಲ, ನೀವು ತೀರ್ಸೋ ಹಾಗೆ ಅದು ಮಾಡೇ ಮಾಡುತ್ತೆ. ಅರ್ಥ ಆಗ್ತಿದೆ? ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಹರಕೆನ ಆದಷ್ಟು ಬೇಗ ತೀರ್ಸೋದನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕು ನೀವು. ಇನ್ನು ಕೆಲವೊಬ್ರು ಏನು ಮಾಡ್ತೀರಾ, ಏನಾದರೂ ಒಂದು ಅನ್ಕೊಂಡಿದ್ದ ಹರಕೆ ಆಗಿದ ತಕ್ಷಣ ಜಂಬ ಸ್ಟಾರ್ಟ್ ಆಗ್ಬಿಡುತ್ತಲ್ವಾ. ಬಿಡೋದು ಆಗಬೇಕಿತ್ತು, ಏನೋ ಆಯಿತು, ದೇವರಿಂದನೇ ಆಯ್ತಾ ಅಂತ. ಸೊ ಆ ಥರ ಎಲ್ಲ ಜಂಬ ಪಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಕೃತಜ್ಞರಾಗಿರಿ, ದೇವ್ರು ಇನ್ನೂ ಚೆನ್ನಾಗಿರ್ತಾನೆ ನಿಮ್ಮನ್ನ ಅಲ್ವಾ. ಆ್ಯಂಡ್ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಕೇಳಿ ಆದಷ್ಟು. ಸೊ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಆ್ಯಂಡ್ ಸಾಧ್ಯವಾದರೆ ಈ ಸ್ತೋತ್ರ ಕೂಡ ಹೇಳ್ಕೊಳ್ಳಿ. ನಾನು ಫಸ್ಟ್ಗೆ ಹೇಳದ್ನಲ್ಲ ವಿಡಿಯೋದಲ್ಲಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸೊ ಈ ಸ್ತೋತ್ರ ಕೂಡ ತುಂಬ ಪವರ್ಫುಲ್. ಸೊ ಇದನ್ನು ಕೂಡ ನೀವು ಹೇಳ್ಕೋಬೋದು. ಸೊ ಓಕೆ, ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಎಷ್ಟೋ ಕನ್ಫ್ಯೂಷನ್ಗಳನ್ನ ದೂರ ಮಾಡಿದೆ ಅಂತ ಭಾವಿಸ್ತೀನಿ. ಸೊ ನನ್ನ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಇದೆ, ನೀವು ಹೋಗಿ ನೋಡ್ಬೋದು. ಓಕೆನಾ? ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ರತಿದಿನ 9:45ಗೆ ರಾತ್ರಿ ಲೈವ್ ಇರುತ್ತೆ, ಜಾಯಿನ್ ಆಗ್ಬೋದು. ಓಕೆನಾ? ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಬೋದು, ಮಾತಾಡ್ಬೋದು ನನ್ನ ಜೊತೆ. ಓಕೆನಾ? ಸೊ ಓಕೆ, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಟೇಕ್ ಕೇರ್, ಬೈ ಬೈ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.